ನಮಸ್ಕಾರ. ನನ್ನ ಹೆಸರು ಶಾಂತಿನಗರ್ ಮಲ್ಯ ಅಂತ ಹೇಳಿ. ನಾನು ಸಂಗೊಳ್ಳಿ ರಾಯಣ್ಣ ಯುವ ಜಿಲ್ಲಾ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮಾ ಕೊಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಕೇಳ್ತಿದೆಯಲ್ಲ, ಅದು ನಮ್ಮ ಸಮಾಜಕ್ಕೆ ತುಂಬಾ ನೋವಾಗಿದೆ. ಅವರು ಅಧಿಕಾರದಲ್ಲಿ ಬರ್ಬೇಕು, ನಮ್ಮ ಸಮಾಜದ ಒಬ್ಬ ನಾಯಕರು ಅಂತ ಹೇಳಿ ಇದೇ ಜಿಲ್ಲೆಯಿಂದ ಅವ್ರ ಕ್ಷೇತ್ರಕ್ಕೆ ಎಷ್ಟೋ ಜನ ಹೋಗಿ ಎಲೆಕ್ಷನ್ ಮಾಡಿ ಅವ್ರು ವೈಯಕ್ತಿಕವಾಗಿ ಖರ್ಚು ಮಾಡಿ ಅವ್ರನ್ನ ಮಾಡ್ಲೇಬೇಕು, ಸಿಎಂ ಆಗ್ಲೇಬೇಕಂತ ಹೇಳಿ ನಾವು ಎಷ್ಟೋ ಕಷ್ಟಪಟ್ಟಿದ್ವಿ ಬಳ್ಳಾರಿ ಜಿಲ್ಲೆಯಿಂದ. ಆದ್ರೆ ಇವತ್ತು ಅವ್ರನ್ನ ರಾಜೀನಾಮೆ ಕೇಳೋದು ನಮಗೆ ನೋವಾಗೋ ವಿಚಾರ ಆಯ್ತು. ಆದ್ರೆ ನಾನು ನನ್ನ ವಿಚಾರವಾಗಿ ನಾನೊಂದು ತಿಳಿಸೋದೇನಂದ್ರೆ, ಸಿದ್ದರಾಮಯ್ಯ ಅವರ ಬಣದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ. ಡಿ.ಕೆ. ಶಿವಕುಮಾರ್ಗೂ ಒಂದೇ ನಾನು ಮಾತು ಹೇಳ್ತೀನಿ, ಇದೇ 28ರಲ್ಲಿ ಅವರು ನಾನು ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಅನೌನ್ಸ್ ಮಾಡಿ ಎಲೆಕ್ಷನ್ ಮಾಡಿ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವರು ಅನುಭವಿಸೋದು ತುಂಬಾ ಇದೆ. ಆದ್ರೆ ನಮ್ ಸಿದ್ದರಾಮಯ್ಯ ಅವ್ರನ್ನ ಇವಾಗ ಅವರು ಮಾಡಿರೋ ಅಧಿಕಾರ, ಅವರು ತಂದಿರೋ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಇಳಿಸಿ ಇವ್ರು ಆಗ್ಬೇಕನ್ನೋದು ನಮ್ಗೆ ತುಂಬಾ ನೋವು ಆಗಿದೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ನಾವು ಏನು ಲೀಡರ್ ಸಿಎಂ ಸ್ಥಾನ ಆಗ್ಬೇಕಂತ ಎಷ್ಟು ಕಷ್ಟ ಬಿದ್ದೀವೋ 28ರಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ಗೆ ನಾವು ಆ ಕೆಲಸ ಮಾಡ್ತೀವಿ. ಆದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ಏನಾದ್ರು ಇಳಿಸಿದ್ರೆ ಮುಂದ್ಬರೋ ಚುನಾವಣೆಯಲ್ಲಿ ಫಲಿತಾಂಶ ಕಾಂಗ್ರೆಸ್ಗೆ ತುಂಬಾ ನೋವಾಗೋ ಫಲಿತಾಂಶ ಕೊಡ್ತೀವಿ ಅಂತ ಹೇಳಿ ಈ ಅಹಿಂದ ಸಮಾಜದಿಂದ ಮತ್ತು ನಮ್ಮ ಕುರುಬ ಸಮಾಜದಿಂದ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.